ಹಾಗಾದ್ರೆ ವೀಕ್ಷಕರೇ, ಈ ಘಟನೆ ಸಂಬಂಧ ಏನೇನು ಆಯಿತು, ಇದರಲ್ಲಿ ಆರೋಪ ಹಾಗೆ ಪ್ರತ್ಯಾರೋಪಗಳು ಏನು? ನಂಬರ್ 1, ಅರಣ್ಯ ಇಲಾಖೆ ಬೇಟೆಗಾರರ ನಡುವೆ ಗುಂಡಿನ ಚಕಮಕಿ ಆಗಿದೆ. ಈ ಗುಂಡಿನ ಚಕಮಕಿಯಲ್ಲಿ 3 ಬೇಟೆಗಾರರು ಸಾವನ್ನಪ್ಪಿದ್ರು. ಯಾರ್ಯಾರು? ಆಂಥೋನಿ ಸ್ವಾಮಿ, ಪೀಟರ್ ಹಾಗೆ ಕುಮಾರ್ ಮೃತರು. ರಾತ್ರಿ ಪಾಳ್ಯದಲ್ಲಿ ಗಸ್ತು ತಿರುಗ್ತಾ ಇರುವಂತ ಅರಣ್ಯ ಇಲಾಖೆ ಸಿಬ್ಬಂದಿಯವರು ಫೈರಿಂಗ್ ಮಾಡಿದ್ದಾರೆ ಎನ್ನುವಂತ ಆರೋಪ. ಈ ರಕ್ಷಿತ ಅರಣ್ಯ ಆಗಿದ್ರಿಂದ ಬೇಟೆಯಲ್ಲಿ ನಿಷಿದ್ಧ, ಜನರಿಗೆ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಎಂಟ್ರಿ ಇಲ್ಲ. ಓಕೆ ಫೈನ್. 3ರನ್ನ ವಶಕ್ಕೆ ಪಡೆಯಲು ಮುಂದಾದ ಅರಣ್ಯ ಇಲಾಖೆ ಸಿಬ್ಬಂದಿಯವರು ಈ ಬೇಟೆಗಾರರಿಂದ ಅರಣ್ಯ ಇಲಾಖೆ ಗಸ್ತು ಸಿಬ್ಬಂದಿ ಅವರ ಮೇಲೆ ಫೈರ್ ಮಾಡಿದ್ರು. ಅವರು ರಿಟರ್ನ್ ಆಗಿ ಫೈರ್ ಮಾಡಿದ್ರಂತೆ. ಈ ನ್ಯಾಯಾಂಗ ತನಿಖೆಗೆ ಸಿಎಂ ಡಿ.ಕೆ. ಶಿವಕುಮಾರ್ ಈಗ ಆದೇಶವನ್ನ ಕೊಟ್ಟಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳೋದಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಹಾಗಾದ್ರೆ ಈ ಎನ್ಕೌಂಟರ್ ಸುತ್ತ ಏನ್ ಅನುಮಾನ, ಯಾಕೆ ಇಷ್ಟೊಂದು ಅನುಮಾನ, ಗೊಂದಲ ಯಾಕಿರ್ಬೋದು? ನೋಡಿ, ಮಧ್ಯರಾತ್ರಿ ಗ್ರಾಮಸ್ಥರು ಕಾಡಿಗೆ ಹೋಗಿದ್ ಯಾಕೆ? ಹೋಗಿದ್ ಮಾತ್ರ ಅಲ್ಲ, ಪಿಸ್ತೂಲು ಬಂದೂಕು ತೆಗೆದುಕೊಂಡು ಹೋಗಿದ್ ಯಾಕೆ? ಈ ರೀತಿಯಾದಂತ ಆರೋಪ ಕೇಳಿ ಬರ್ತಾ ಇರುವಂತದ್ದು ಗ್ರಾಮಸ್ಥರ ಮೇಲೆ. ಯಾರು 3 ಜನ ಹೋಗಿದ್ರಲ್ಲ ಅವ್ರ ಮೇಲೆ. ಇಲ್ಲಿ ಎನ್ಕೌಂಟರ್ ವೇಳೆ ಮೊದಲು ಕಾಲಿಗೆ ಫೈರ್ ಮಾಡ್ಬೇಕು ತಾನೆ. ಸಾಮಾನ್ಯವಾಗಿ ನೀವೆಲ್ಲ ನೋಡಿರ್ತೀರ, ಈ ಅರಣ್ಯ ಇಲಾಖೆಯಲ್ಲಿ ರೇರ್ ಈ ಕೇಸ್ ಬರೋದು. ಪೊಲೀಸ್ ಇಲಾಖೆಯಲ್ಲಿ ಜಾಸ್ತಿ ಈ ಕೇಸ್ಗಳೆಲ್ಲ ಎನ್ಕೌಂಟರ್ ಆಗಿದೆ. ಎನ್ಕೌಂಟರ್ ಅವ್ರು ಎಲ್ಲ ಎನ್ಕೌಂಟರ್ ಮಾಡ್ತಾರೆ? ಫಸ್ಟು ಕಾಲಿಗೆ ಎನ್ಕೌಂಟರ್ ಮಾಡ್ತಾರೆ. ಆದ್ರೆ ಅರಣ್ಯ ಸಿಬ್ಬಂದಿ ಸೀದಾ ಎದೆ ಗುಂಡು ಹಾರಿಸಿದ್ ಯಾಕೆ ಎನ್ನುವಂತ ಪ್ರಶ್ನೆ ಅಲ್ಲಿ ಇವತ್ತು ಪ್ರತಿಭಟನೆ ಮಾಡೋಕೆ ಬಂದಿದ್ರಲ್ಲ ಆ ಗ್ರಾಮಸ್ಥರು ಕೇಳ್ತಾ ಇದ್ದಾರೆ. ಮೃತರ ಶವ ಹಾಗೆ ಈ ಪೊಲೀಸರು AC ಎದುರಲ್ಲಿ ಹಾಜರು ಮಾಡಬೇಕು. ಆದ್ರೆ 3 ಶವಗಳನ್ನ ಸೀದಾ ಮೈಸೂರಿಗೆ ಯಾಕೆ ತಂದಿದ್ಯಾಕೆ? ಅಲ್ಲಿ ಕೊಳ್ಳೇಗಾಲದ ಹಾಸ್ಪಿಟಲ್ ಇಲ್ವಾ? ಹಾಗಾದ್ರೆ ಗೋಲ್ಡನ್ ಅವರ್ ಅಂತ ಹೇಳ್ತಾರಲ್ವಾ, ಜೀವ ಉಳಿಸಲು, ಪ್ರಾಣ ಉಳಿಸಲು ಆಸ್ಪತ್ರೆಗೆ ತರಲಾಯಿತು ಅಂತ ಅರಣ್ಯ ಇಲಾಖೆಯವರು ಹೇಳ್ತಾ ಇದ್ದಾರೆ. ಆದ್ರೆ ಎಲ್ಲಿ ಕರ್ಕೊಂಡು ಹೋಗ್ಬೇಕಿತ್ತು? ಅರಣ್ಯ ಇಲಾಖೆಯವರು ಕೊಳ್ಳೇಗಾಲದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಿತ್ತು. ಅಲ್ಲಿ ಕರ್ಕೊಂಡು ಹೋಗಿಲ್ಲ, ಇವರು ಮೈಸೂರಿಗೆ ಕರ್ಕೊಂಡು ಹೋದ್ರು. ದೂರದ ಮೈಸೂರಿಗೆ ತೆಗೆದುಕೊಂಡು ಬಂದಿದ್ಯಾಕೆ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಎನ್ಕೌಂಟರ್ ಸುತ್ತ ಹಲವು ಅನುಮಾನಗಳ ಹುತ್ತವೇ ಬೆಳೆದು ನಿಂತಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ಪರ ಹಾಗೆ ಮತ್ತೆ ವಿರೋಧ ಕೂಡ ಚರ್ಚೆ ಆಗ್ತಾ ಇದೆ. ಎನ್ಕೌಂಟರ್ ಮಾಡೋಕೆ ಒಂದಿಷ್ಟು ಪ್ರೊಸೆಸ್ಗಳಿರ್ತಾವಲ್ಲ, ಯಾಕೆ ಇವರದನ್ನ ಮಾಡಲಿಲ್ಲ? ಹಾಸ್ಪಿಟಲ್ ನಿಯರೆಸ್ಟ್ ಇದೆ ಕೊಳ್ಳೇಗಾಲ, ಮೈಸೂರು ತಗೊಂಡು ಹೋಗಿದ್ದಾರೆ, ಯಾಕೆ? ಇದೆಲ್ಲವೂ ಕೂಡ ಅನುಮಾನ ಅಲ್ಲಿರುವಂತ ಜನರಲ್ಲಿ ಮೂಡ್ತಾ ಇರುವಂತದ್ದು. ಹಾಗಾದ್ರೆ ವೀಕ್ಷಕರೇ, ಈ ಘಟನೆ ಸಂಬಂಧ ಏನೇನು ಆಯಿತು, ಇದರಲ್ಲಿ ಆರೋಪ ಹಾಗೆ ಪ್ರತ್ಯಾರೋಪಗಳು ಏನು? ನಂಬರ್ 1, ಅರಣ್ಯ ಇಲಾಖೆ ಬೇಟೆಗಾರರ ನಡುವೆ ಗುಂಡಿನ ಚಕಮಕಿ ಆಗಿದೆ. ಈ ಗುಂಡಿನ ಚಕಮಕಿಯಲ್ಲಿ 3 ಬೇಟೆಗಾರರು ಸಾವನ್ನಪ್ಪಿದ್ರು. ಯಾರ್ಯಾರು? ಆಂಥೋನಿ ಸ್ವಾಮಿ, ಪೀಟರ್ ಹಾಗೆ ಕುಮಾರ್ ಮೃತರು. ರಾತ್ರಿ ಪಾಳ್ಯದಲ್ಲಿ ಗಸ್ತು ತಿರುಗ್ತಾ ಇರುವಂತ ಅರಣ್ಯ ಇಲಾಖೆ ಸಿಬ್ಬಂದಿಯವರು ಫೈರಿಂಗ್ ಮಾಡಿದ್ದಾರೆ ಎನ್ನುವಂತ ಆರೋಪ. ಈ ರಕ್ಷಿತ ಅರಣ್ಯ ಆಗಿದ್ರಿಂದ ಬೇಟೆಯಲ್ಲಿ ನಿಷಿದ್ಧ, ಜನರಿಗೆ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಎಂಟ್ರಿ ಇಲ್ಲ. ಓಕೆ ಫೈನ್. 3ರನ್ನ ವಶಕ್ಕೆ ಪಡೆಯಲು ಮುಂದಾದ ಅರಣ್ಯ ಇಲಾಖೆ ಸಿಬ್ಬಂದಿಯವರು ಈ ಬೇಟೆಗಾರರಿಂದ ಅರಣ್ಯ ಇಲಾಖೆ ಗಸ್ತು ಸಿಬ್ಬಂದಿ ಅವರ ಮೇಲೆ ಫೈರ್ ಮಾಡಿದ್ರು. ಅವರು ರಿಟರ್ನ್ ಆಗಿ ಫೈರ್ ಮಾಡಿದ್ರಂತೆ. ಈ ನ್ಯಾಯಾಂಗ ತನಿಖೆಗೆ ಸಿಎಂ ಡಿ.ಕೆ. ಶಿವಕುಮಾರ್ ಈಗ ಆದೇಶವನ್ನ ಕೊಟ್ಟಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳೋದಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಹಾಗಾದ್ರೆ ಈ ಎನ್ಕೌಂಟರ್ ಸುತ್ತ ಏನ್ ಅನುಮಾನ, ಯಾಕೆ ಇಷ್ಟೊಂದು ಅನುಮಾನ, ಗೊಂದಲ ಯಾಕಿರ್ಬೋದು? ನೋಡಿ, ಮಧ್ಯರಾತ್ರಿ ಗ್ರಾಮಸ್ಥರು ಕಾಡಿಗೆ ಹೋಗಿದ್ ಯಾಕೆ? ಹೋಗಿದ್ ಮಾತ್ರ ಅಲ್ಲ, ಪಿಸ್ತೂಲು ಬಂದೂಕು ತೆಗೆದುಕೊಂಡು ಹೋಗಿದ್ ಯಾಕೆ? ಈ ರೀತಿಯಾದಂತ ಆರೋಪ ಕೇಳಿ ಬರ್ತಾ ಇರುವಂತದ್ದು ಗ್ರಾಮಸ್ಥರ ಮೇಲೆ. ಯಾರು 3 ಜನ ಹೋಗಿದ್ರಲ್ಲ ಅವ್ರ ಮೇಲೆ. ಇಲ್ಲಿ ಎನ್ಕೌಂಟರ್ ವೇಳೆ ಮೊದಲು ಕಾಲಿಗೆ ಫೈರ್ ಮಾಡ್ಬೇಕು ತಾನೆ. ಸಾಮಾನ್ಯವಾಗಿ ನೀವೆಲ್ಲ ನೋಡಿರ್ತೀರ, ಈ ಅರಣ್ಯ ಇಲಾಖೆಯಲ್ಲಿ ರೇರ್ ಈ ಕೇಸ್ ಬರೋದು. ಪೊಲೀಸ್ ಇಲಾಖೆಯಲ್ಲಿ ಜಾಸ್ತಿ ಈ ಕೇಸ್ಗಳೆಲ್ಲ ಎನ್ಕೌಂಟರ್ ಆಗಿದೆ. ಎನ್ಕೌಂಟರ್ ಅವ್ರು ಎಲ್ಲ ಎನ್ಕೌಂಟರ್ ಮಾಡ್ತಾರೆ? ಫಸ್ಟು ಕಾಲಿಗೆ ಎನ್ಕೌಂಟರ್ ಮಾಡ್ತಾರೆ. ಆದ್ರೆ ಅರಣ್ಯ ಸಿಬ್ಬಂದಿ ಸೀದಾ ಎದೆ ಗುಂಡು ಹಾರಿಸಿದ್ ಯಾಕೆ ಎನ್ನುವಂತ ಪ್ರಶ್ನೆ ಅಲ್ಲಿ ಇವತ್ತು ಪ್ರತಿಭಟನೆ ಮಾಡೋಕೆ ಬಂದಿದ್ರಲ್ಲ ಆ ಗ್ರಾಮಸ್ಥರು ಕೇಳ್ತಾ ಇದ್ದಾರೆ. ಮೃತರ ಶವ ಹಾಗೆ ಈ ಪೊಲೀಸರು AC ಎದುರಲ್ಲಿ ಹಾಜರು ಮಾಡಬೇಕು. ಆದ್ರೆ 3 ಶವಗಳನ್ನ ಸೀದಾ ಮೈಸೂರಿಗೆ ಯಾಕೆ ತಂದಿದ್ಯಾಕೆ? ಅಲ್ಲಿ ಕೊಳ್ಳೇಗಾಲದ ಹಾಸ್ಪಿಟಲ್ ಇಲ್ವಾ? ಹಾಗಾದ್ರೆ ಗೋಲ್ಡನ್ ಅವರ್ ಅಂತ ಹೇಳ್ತಾರಲ್ವಾ, ಜೀವ ಉಳಿಸಲು, ಪ್ರಾಣ ಉಳಿಸಲು ಆಸ್ಪತ್ರೆಗೆ ತರಲಾಯಿತು ಅಂತ ಅರಣ್ಯ ಇಲಾಖೆಯವರು ಹೇಳ್ತಾ ಇದ್ದಾರೆ. ಆದ್ರೆ ಎಲ್ಲಿ ಕರ್ಕೊಂಡು ಹೋಗ್ಬೇಕಿತ್ತು? ಅರಣ್ಯ ಇಲಾಖೆಯವರು ಕೊಳ್ಳೇಗಾಲದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಿತ್ತು. ಅಲ್ಲಿ ಕರ್ಕೊಂಡು ಹೋಗಿಲ್ಲ, ಇವರು ಮೈಸೂರಿಗೆ ಕರ್ಕೊಂಡು ಹೋದ್ರು. ದೂರದ ಮೈಸೂರಿಗೆ ತೆಗೆದುಕೊಂಡು ಬಂದಿದ್ಯಾಕೆ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಎನ್ಕೌಂಟರ್ ಸುತ್ತ ಹಲವು ಅನುಮಾನಗಳ ಹುತ್ತವೇ ಬೆಳೆದು ನಿಂತಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ಪರ ಹಾಗೆ ಮತ್ತೆ ವಿರೋಧ ಕೂಡ ಚರ್ಚೆ ಆಗ್ತಾ ಇದೆ. ಎನ್ಕೌಂಟರ್ ಮಾಡೋಕೆ ಒಂದಿಷ್ಟು ಪ್ರೊಸೆಸ್ಗಳಿರ್ತಾವಲ್ಲ, ಯಾಕೆ ಇವರದನ್ನ ಮಾಡಲಿಲ್ಲ?
ಹಾಸ್ಪಿಟಲ್ ನಿಯರೆಸ್ಟ್ ಇದೆ, ಕೊಳ್ಳೇಗಾಲ. ಮೈಸೂರು ತಗೊಂಡು ಹೋಗಿದ್ದಾರೆ. ಯಾಕೆ? ಇದೆಲ್ಲವೂ ಕೂಡ ಅನುಮಾನ ಅಲ್ಲಿರುವಂಥ ಜನರಲ್ಲಿ ಮೂಡ್ತಾ ಇರುವಂಥದ್ದು.